ರಘುವೀರ್ ಅವರು 90ರ ದಶಕದಲ್ಲಿ ಕನ್ನಡ ಚಿತ್ರರಂಗಕ್ಕೆ ನಾಯಕ ನಟನಾಗಿ ತಮ್ಮ ಪಾದಾರ್ಪಣೆಯನ್ನು ಮಾಡುತ್ತಾರೆ. ಅವರು ನಟಿಸಿದ ಕೆಲವೇ ಚಿತ್ರಗಳ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ಬಹು ಬೇಡಿಕೆಯ ನಾಯಕ ನಟನಾಗುತ್ತಾರೆ. ಹೀಗಿದ್ದಂತಹ ರಘುವೀರ್ ಅವರಿಗೆ ಕೊನೆಯಲ್ಲಿ ಸಿನಿಮಾದ ಅವಕಾಶಗಳೇ ಇಲ್ಲದೆ ಹೋಗಿದ್ದೇಕೆ, ತಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಮದುವೆಯಾದಂತಹ ಹೆಂಡತಿಯನ್ನು ಸಹ ಕಳೆದುಕೊಂಡು ಸಿನಿಮಾದಲ್ಲಿ ದುರಂತ ನಾಯಕನ ಪಾತ್ರವನ್ನು ಮಾಡಿದಂತಹ ರಘುವೀರ್ ಅವರು ನಿಜ ಜೀವನದಲ್ಲೂ ಸಹ ದುರಂತ ನಾಯಕನಾಗಿದ್ದೇಕೆ ಎಂಬುವ ರಘುವೀರ್ ಅವರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದನ್ನ ನೋಡೋಕ್ಕೂ ಫಸ್ಟ್ ನೀವಿನ್ನ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿದಂತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮರಿದನೆ ಒಂದು ಲೈಕ್ ಅಂಡ್ ಶೇರ್ ಅನ್ನೋದನ್ನ ಮಾಡಿ. ತಾವು ಮಾಡುವಂತಹ ಪ್ರತಿಯೊಂದು ಲೈಕ್ ಇಂದ ಈ ವಿಡಿಯೋವು ಇನ್ನೂ ಬಹಳ ಜನರಿಗೆ ಹೋಗಿ ಸೇರಲು ಸಹಾಯವಾಗುತ್ತದೆ. ರಘುವೀರ್ ಅವರು ಮಾರ್ಚ್ 19, 1969ರಲ್ಲಿ ಬೆಂಗಳೂರಿನ ಶ್ರೀಮಂತ ಕುಟುಂಬವೊಂದರಲ್ಲಿ ಜನಿಸುತ್ತಾರೆ. ಇವರ ಕುಟುಂಬ ಎಷ್ಟರ ಮಟ್ಟಿಗೆ ಶ್ರೀಮಂತವೆಂದರೆ ಬೆಂಗಳೂರಿನ ಟೌನ್ ಹಾಲಿಂದ ಹಿಡಿದು ಕನ್ನಡ ಭವನದವರೆಗೂ ಇರುವ ಎಲ್ಲಾ ಜಾಗವೂ ಸಹ ಇವರ ಪೂರ್ವಿಕರದೇ ಆಗಿರುತ್ತದೆ. ಸಂಪಂಗಿ ರಾಮ ನಗರದಲ್ಲಿನ ಅರ್ಧ ಏರಿಯಾವೂ ಸಹ ರಘುವೀರ್ ಅವರ ತಂದೆಗೆ ಸೇರಿದ್ದಾಗಿರುತ್ತದೆ. ಅಷ್ಟೇ ಅಲ್ಲದೆ ರಘುವೀರ್ ಅವರ ತಂದೆಯವರು 100 ಎಕರೆಯ ಎಸ್ಟೇಟ್ ನ ಮಾಲೀಕರಾಗಿರುತ್ತಾರೆ. ರಘುವೀರ್ ಅವರ ತಂದೆ ಮುನಿಯಲ್ಲಪ್ಪನವರು ಆಗಿನ ಕಾಲದ ಬಹು ಬೇಡಿಕೆಯ ಹಾಗೂ ಬಹಳ ಪ್ರಸಿದ್ಧಿಯನ್ನು ಹೊಂದಿದಂತಹ ಕಾಂಟ್ರಾಕ್ಟರ್ ಆಗಿರುತ್ತಾರೆ. ನಾವು ಈಗ ನೋಡುತ್ತಿರುವ ಮೆಜೆಸ್ಟಿಕ್ ನ ಸುತ್ತಮುತ್ತಲಿನ ಆಗಿನ ಕಾಲದ ಬಹುತೇಕ ಎಲ್ಲಾ ದೊಡ್ಡ ಕಟ್ಟಡಗಳನ್ನು ಸಹ ರಘುವೀರ್ ಅವರ ತಂದೆ ಮುನಿಯಲ್ಲಪ್ಪನವರೇ ಕಟ್ಟಿರುವುದಾಗಿರುತ್ತದೆ. ಆಗಿನ ಕಾಲದಲ್ಲಿ ಬೆಂಗಳೂರಿನಲ್ಲಿ ಶ್ರೀಮಂತರು, ರಾಜಕಾರಣಿಗಳು ಹಾಗೂ ಸಿನಿಮಾ ರಂಗದವರು ಮನೆಗಳನ್ನಾಗಲಿ ಅಥವಾ ಯಾವುದಾದ್ರೂ ಕಟ್ಟಡಗಳನ್ನಾಗಲಿ ಕಟ್ಟಬೇಕೆಂದರೆ ಅವರ ಮೊದಲ ಆಯ್ಕೆ ರಘುವೀರ್ ಅವರ ತಂದೆಯಾದ ಮುನಿಯಲ್ಲಪ್ಪನವರೇ ಆಗಿರುತ್ತಿದ್ದರು. ರಘುವೀರ್ ಅವರ ತಂದೆ ಮುನಿಯಲ್ಲಪ್ಪನವರಿಗೆ ಸಿನಿಮಾ ರಂಗದಲ್ಲೂ ಸಹ ಬಹಳ ಸ್ನೇಹಿತರಿರುತ್ತಾರೆ. ಇದನ್ನೆಲ್ಲ ನೋಡಿಕೊಂಡು ಬೆಳೆದಂತಹ ರಘುವೀರ್ ಅವರಿಗೆ ತಾನೂ ಸಹ ಸಿನಿಮಾದಲ್ಲಿ ನಾಯಕ ನಟನಾಗಿ ನಟಿಸಬೇಕೆಂಬ ಆಸೆಯು ಹುಟ್ಟುತ್ತದೆ. ಕೂಡಲೇ ರಘುವೀರ್ ಅವರು ತಮ್ಮ ಆಸೆಯನ್ನು ತನ್ನ ತಂದೆಯ ಬಳಿ ಹೇಳಿಕೊಡುತ್ತಾರೆ. ರಘುವೀರ್ ಅವರ ತಂದೆ ತನ್ನ ಮಗನ ಆಸೆಗೆ ಅಡ್ಡ ಬರದೆ ತನ್ನ ಮಗನ ಆಸೆಗೆ ಪ್ರೋತ್ಸಾಹಿಸುತ್ತಾರೆ. ನಂತರ ರಘುವೀರ್ ಅವರು ತಮ್ಮ ಸ್ವಂತ ನಿರ್ಮಾಣದಲ್ಲಿ ಅಜಯ ವಿಜಯ ಎಂಬ ಚಿತ್ರವನ್ನು ನಿರ್ಮಿಸುತ್ತಾರೆ. ಈ ಚಿತ್ರದಲ್ಲಿ ರಘುವೀರ್ ಅವರ ಜೊತೆಯಲ್ಲಿ ಕನ್ನಡ ಹಾಗೂ ತಮಿಳಿನಲ್ಲಿ ಬಹಳ ಹೆಸರನ್ನು ಹೊಂದಿದಂತಹ ಮುರಳಿ ಅವರು ಸಹ ನಟಿಸಿರುತ್ತಾರೆ. ಆದರೆ ಈ ಚಿತ್ರವು ಸೋಲನ್ನು ಕಾಣುತ್ತದೆ. ಈ ಚಿತ್ರದ ಸೋಲಿನಿಂದ ರಘುವೀರ್ ಅವರಿಗೆ ಅಂದಿನ ಕಾಲದಲ್ಲಿ ಸುಮಾರು 30 ಲಕ್ಷಕ್ಕೂ ಅಧಿಕ ಹಣ ನಷ್ಟವಾಗುತ್ತದೆ. ರಘುವೀರ್ ಅವರ ಮೊದಲನೆಯ ಸಿನಿಮಾವು ಸೋತರೂ ಸಹ ತನ್ನ ಮೊದಲ ಪ್ರಯತ್ನದಿಂದ ತಾನು ಗೆಲ್ಲಲಿಲ್ಲವೆಂದರೂ ಸಹ ತನ್ನ ಮುಂದಿನ ಪ್ರಯತ್ನದಿಂದ ಎಂದಾದರೂ ಒಂದು ದಿನ ನಾನು ಗೆದ್ದೇ ಗೆಲ್ಲುತ್ತೇನೆ ಎಂಬ ಹಠ ಹಾಗೂ ಛಲ ಎಂಬುದು ರಘುವೀರ್ ಅವರಲ್ಲಿ ಇರುತ್ತದೆ. ಕಲಾ ಸಾಮ್ರಾಟ್ ಎಸ್ ನಾರಾಯಣವರ ನಿರ್ದೇಶನದಲ್ಲಿ ಹಂಸಲೇಖ ಅವರ ಸಾಹಿತ್ಯದಲ್ಲಿ ತೆರೆಗಂಡಂತಹ ಚೈತ್ರದ ಪ್ರೇಮಾಂಜಲಿ ಸಿನಿಮಾವು ಬಹಳ ಯಶಸ್ಸನ್ನು ಕಾಣುತ್ತದೆ. ಈ ಸಿನಿಮಾವು ರಘುವೀರ್ ಅವರಿಗೂ ಸಹ ಬಹಳ ಹೆಸರನ್ನು ತಂದುಕೊಡುತ್ತದೆ. ಚೈತ್ರದ ಪ್ರೇಮಾಂಜಲಿ ಸಿನಿಮಾವನ್ನು ನೋಡಿದ ಪ್ರತಿಯೊಬ್ಬ ಪ್ರೇಕ್ಷಕರು ಸಹ ರಘುವೀರ್ ಅವರ ನಟನೆಯನ್ನು ಮೆಚ್ಚಿಕೊಳ್ಳುತ್ತಾರೆ. ಹೀಗೆ ರಾತ್ರೋರಾತ್ರಿ ರಘುವೀರ್ ಅವರು ಕನ್ನಡ ಚಿತ್ರರಂಗದಲ್ಲಿ ಬಹು ಬೇಡಿಕೆಯ ನಾಯಕ ನಟನಾಗುತ್ತಾರೆ. ನಂತರ ರಘುವೀರ್ ಅವರು 1993ರಲ್ಲಿ ಮೌನ ಸಂಗ್ರಾಮ ಎಂಬ ಚಿತ್ರದಲ್ಲಿ ನಟಿಸುತ್ತಾರೆ. ಅದೇ ವರ್ಷ ರಘುವೀರ್ ಅವರು ಎಸ್ ಮಹೇಂದ್ರ ಅವರು ನಿರ್ದೇಶನದ ಶೃಂಗಾರ ಕಾವ್ಯ ಎಂಬ ಸಿನಿಮಾದಲ್ಲಿ ನಾಯಕ ನಟನಾಗಿ ನಟಿಸುತ್ತಾರೆ. ಈ ಶೃಂಗಾರ ಕಾವ್ಯ ಸಿನಿಮಾವು ಬಹಳ ಯಶಸ್ಸನ್ನು ಕಾಣುತ್ತದೆ. ಅಲ್ಲದೆ ಈ ಸಿನಿಮಾವು ರಘುವೀರ್ ಅವರ ವೃತ್ತಿ ಜೀವನದಲ್ಲೂ ಹಾಗೂ ರಘುವೀರ್ ಅವರ ವೈಯಕ್ತಿಕ ಜೀವನದಲ್ಲೂ ಸಹ ಬಹಳ ಮುಖ್ಯವಾದ ಸಿನಿಮಾವಾಗುತ್ತದೆ. ಶೃಂಗಾರ ಕಾವ್ಯ ಚಿತ್ರದಲ್ಲಿ ನಾಯಕ ನಟಿಯಾಗಿ ನಟಿಸಿದಂತಹ ಸಿಂಧು ಅವರನ್ನೇ ರಘುವೀರ್ ಅವರು ತಮ್ಮ ಜೀವನದಲ್ಲೂ ಸಹ ಪ್ರೀತಿಸಲು ಶುರು ಮಾಡುತ್ತಾರೆ. ಇವರ ಪ್ರೀತಿಯು ಮದುವೆ ಹಂತಕ್ಕೆ ಹೋಗುತ್ತದೆ. ಆದರೆ ರಘುವೀರ್ ಅವರ ತಂದೆಯವರಿಗೆ ರಘುವೀರ್ ಹಾಗೂ ಸಿಂಧು ಅವರು ಮದುವೆಯಾಗುವುದು ಸ್ವಲ್ಪವೂ ಸಹ ಇಷ್ಟವಿರುವುದಿಲ್ಲ. ಏಕೆಂದರೆ ರಘುವೀರ್ ಅವರ ತಂದೆಯವರಿಗೆ ತನ್ನ ಪತ್ನಿಯ ತಮ್ಮನ ಮಗಳೊಂದಿಗೆ ರಘುವೀರನ್ನು ಮದುವೆ ಮಾಡಬೇಕೆಂಬುದು ಅವರ ಆಸೆಯಾಗಿರುತ್ತದೆ. ಇದರಿಂದ ರಘುವೀರ್ ಅವರ ತಂದೆಯವರು ರಘುವೀರ್ ಅವರ ಬಳಿ ನಿನಗೆ ನಿನ್ನ ಕುಟುಂಬ ಬೇಕೆಂದರೆ ಸಿಂಧು ಅವರನ್ನು ಬಿಡಬೇಕು, ಇಲ್ಲ ನಿನ್ನ
ನಿನಗೆ ಸಿಂಧು ಬೇಕೆಂದರೆ ನೀನು ನಿನ್ನ ಕುಟುಂಬವನ್ನು ಬಿಡಬೇಕೆಂದು ಹೇಳುತ್ತಾರೆ. ರಘುವೀರ್ ಅವರು ತನ್ನ ಕುಟುಂಬಕ್ಕಿಂತ ತಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಸಿಂಧು ಅವರೇ ನನಗೆ ಮುಖ್ಯವೆಂದು ತನ್ನ ಕುಟುಂಬದಿಂದ ಹೊರಬಂದು ಸಿಂಧು ಅವರನ್ನು ಮದುವೆಯಾಗುತ್ತಾರೆ. ಸಿಂಧು ಅವರನ್ನು ಮದುವೆಯಾದ ನಂತರ ರಘುವೀರ್ ಅವರು ಒಂದು ಸಣ್ಣ ಬಾಡಿಗೆ ಮನೆಯಲ್ಲಿ ವಾಸ ಮಾಡಲು ಶುರು ಮಾಡುತ್ತಾರೆ. ನಂತರ ರಘುವೀರ್ ಹಾಗೂ ಸಿಂಧು ಅವರಿಗೆ ಒಂದು ಹೆಣ್ಣು ಮಗು ಸಹ ಜನಿಸುತ್ತದೆ. ಈ ಮಗುವಿಗೆ ಶ್ರೇಯಾ ಎಂದು ಹೆಸರಿಡುತ್ತಾರೆ. ರಘುವೀರ್ ಅವರು ತಮ್ಮ ಜೀವನದಲ್ಲಿ ಕಷ್ಟ ಎಂದರೆ ಏನೆಂದು ಸ್ವಲ್ಪವೂ ಸಹ ಗೊತ್ತಿಲ್ಲದೆ ಬೆಳೆದವರಾಗಿರುತ್ತಾರೆ. ಸಿಂಧು ಅವರನ್ನು ಮದುವೆಯಾದ ನಂತರ ರಘುವೀರ್ ಅವರು ಒಂದು ಸಣ್ಣ ಬಾಡಿಗೆ ಮನೆಯಲ್ಲಿ ವಾಸ ಮಾಡಲು ಶುರು ಮಾಡುತ್ತಾರೆ. ನಂತರದ ದಿನಗಳು ರಘುವೀರ್ ಅವರಿಗೆ ಬಹಳ ಕಷ್ಟದ ದಿನಗಳೇ ಆಗಿರುತ್ತದೆ. ರಘುವೀರ್ ಅವರು ಸಿಂಧು ಅವರನ್ನು ಮದುವೆಯಾದ ನಂತರ ತೆರೆಗಂಡಂತಹ ಬಹುತೇಕ ಎಲ್ಲಾ ಸಿನಿಮಾಗಳು ಸಹ ಸೋಲನ್ನು ಕಾಣುತ್ತದೆ. ನಂತರ ರಘುವೀರ್ ಅವರಿಗೆ ಕನ್ನಡ ಸಿನಿಮಾ ರಂಗದಲ್ಲಿ ಅವಕಾಶಗಳೇ ಇಲ್ಲದೆ ಹೋಗುತ್ತದೆ. ನಂತರ ರಘುವೀರ್ ಅವರು ತನ್ನ ಪತ್ನಿಯೊಂದಿಗೆ ಚೆನ್ನೈಗೆ ಹೋಗಿ ವಾಸ ಮಾಡಲು ಶುರು ಮಾಡುತ್ತಾರೆ. ಚೆನ್ನೈನಲ್ಲಿ ತನ್ನ ಪತ್ನಿ ಸಿಂಧು ಅವರಿಗೆ ಟಿವಿ ಸೀರಿಯಲ್ ನಲ್ಲಿ ನಟಿಸುವ ಅವಕಾಶಗಳು ಸಿಗುತ್ತದೆ. ನಂತರ ಸಿಂಧು ಅವರು ಟಿವಿ ಸೀರಿಯಲ್ ನಲ್ಲಿ ನಟಿಸಿ ಬಂದಂತಹ ಹಣದಿಂದ ರಘುವೀರ್ ಅವರ ಕುಟುಂಬದ ಜೀವನವು ಸಾಗುತ್ತದೆ. ಹೀಗಿರುವಾಗ 2004ರಲ್ಲಿ ಬಂದಂತಹ ಸುನಾಮಿಯು ರಘುವೀರ್ ಅವರ ಜೀವನದಲ್ಲೂ ಸಹ ಒಂದು ದೊಡ್ಡ ಆಘಾತವನ್ನೇ ಉಂಟು ಮಾಡುತ್ತದೆ. 2004ರಲ್ಲಿ ಬಂದ ಸುನಾಮಿಯಿಂದ ಕಷ್ಟದಲ್ಲಿದ್ದಂತಹ ಜನರಿಗೆ ಆರ್ಥಿಕ ನೆರವನ್ನು ಮಾಡಲು ಎಲ್ಲಾ ಕಲಾವಿದರು ಸೇರಿ ನಿಧಿ ಸಂಗ್ರಹಿಸಲು ಹೋಗಿರುತ್ತಾರೆ. ಅವರೊಂದಿಗೆ ರಘುವೀರ್ ಅವರ ಪತ್ನಿ ಸಿಂಧು ಅವರು ಸಹ ಹೋಗುತ್ತಾರೆ. ಹೀಗೆ ಹೋಗಿರುವಾಗ ಅಲ್ಲಿ ಬಿರುಗಾಳಿ ಒಂದು ಬರುತ್ತದೆ. ಈ ಬಿರುಗಾಳಿಯ ಅತಿ ಧೂಳಿಗೆ ಸಿಂಧು ಅವರು ಸಹ ಸಿಕ್ಕಿ ಹಾಕಿಕೊಡುತ್ತಾರೆ. ಹೀಗೆ ಬಿರುಗಾಳಿಯ ಅತಿ ಧೂಳಿನಿಂದ ಸಿಂಧು ಅವರ ಶ್ವಾಸಕೋಶಕ್ಕೆ ಬಹಳ ತೊಂದರೆಯಾಗುತ್ತದೆ. ನಂತರದ ದಿನಗಳಲ್ಲಿ ಸಿಂಧು ಅವರಿಗೆ ಶ್ವಾಸಕೋಶಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಉಂಟಾಗಲು ಶುರುವಾಗುತ್ತದೆ. ಅವರ ಚಿಕಿತ್ಸೆಗೆ ಲಕ್ಷಾಂತರ ಹಣ ಎಂಬುದು ಬೇಕಾಗುತ್ತದೆ. ಬಹಳ ಕಷ್ಟದಲ್ಲಿದ್ದಂತಹ ರಘುವೀರ್ ಅವರಿಗೆ ಅವರ ಚಿಕಿತ್ಸೆಗೆ ಹಣವನ್ನು ಒದಗಿಸುವುದು ಸಹ ಬಹಳ ಕಷ್ಟವಾಗುತ್ತದೆ. ಆದರೂ ಸಹ ಬಹಳ ಕಷ್ಟಪಟ್ಟು ಸಿಂಧು ಅವರನ್ನು ಕಾಪಾಡಿಕೊಳ್ಳಬೇಕೆಂದು ರಘುವೀರ್ ಅವರು ಪ್ರಯತ್ನವನ್ನು ಮಾಡುತ್ತಾರೆ. ಆದರೆ ರಘುವೀರ್ ಅವರ ಪತ್ನಿ ಸಿಂಧು ಅವರು ಚಿಕಿತ್ಸೆ ಫಲಿಸದೆ 2005ರಲ್ಲಿ ಮರಣವನ್ನು ಹೊಂದುತ್ತಾರೆ. ನಂತರ ರಘುವೀರ್ ಅವರ ಕುಟುಂಬದವರು ರಘುವೀರ್ ಅವರನ್ನು ಚೆನ್ನೈನಿಂದ ಬೆಂಗಳೂರಿಗೆ ಕರೆದುಕೊಂಡು ಬಂದು ಅವರಿಗೆ ಧೈರ್ಯ ತುಂಬಿ ಅವರಿಗೆ 2006ರಲ್ಲಿ ಎರಡನೇ ಮದುವೆಯನ್ನು ಗೌರಿ ಎಂಬುವರೊಂದಿಗೆ ಮಾಡುತ್ತಾರೆ. ಆದರೆ ರಘುವೀರ್ ಅವರಿಗೆ ಎರಡನೇ ಮದುವೆ ಆಗುವುದಕ್ಕೆ ಸ್ವಲ್ಪವೂ ಸಹ ಇಷ್ಟವಿರುವುದಿಲ್ಲ. ತನ್ನ ಕುಟುಂಬದ ಒತ್ತಾಯದ ಮೇಲೆ ಗೌರಿಯೊಂದಿಗೆ ಎರಡನೇ ಮದುವೆಯನ್ನು ರಘುವೀರ್ ಅವರು ಆಗುತ್ತಾರೆ. ನಂತರ ರಘುವೀರ್ ಅವರು ಕನ್ನಡ ಸಿನಿಮಾ ರಂಗದಲ್ಲಿ ಮತ್ತೆ ತಾನು ನಾಯಕ ನಟನಾಗಿ ಗೆಲ್ಲಬೇಕೆಂಬ ಆಸೆಯಿಂದ ಮತ್ತೆ ಬಂತು ಚೈತ್ರ ಎಂಬ ಚಿತ್ರಕಥೆಯನ್ನು ಬರೆಯುತ್ತಾರೆ. ಆ ಚಿತ್ರದಲ್ಲಿ ತಾನು ನಾಯಕ ನಟನಾಗಿ ನಟಿಸಿ ಮತ್ತೆ ತಾನು ಕನ್ನಡ ಸಿನಿಮಾ ರಂಗದಲ್ಲಿ ಗೆಲುವನ್ನು ಸಾಧಿಸಬೇಕೆಂದು ಇದ್ದಂತಹ ರಘುವೀರ್ ಅವರಿಗೆ ಹೃದಯಾಘಾತವಾಗುತ್ತದೆ. ಅವರು ಬಿಟಿಎಂ ಲೇಔಟ್ನ ಸಾಗರ್ ಅಪೋಲೋ ಎಂಬ ಆಸ್ಪತ್ರೆಗೆ ದಾಖಲಾಗುತ್ತಾರೆ. ಆದರೆ ಚಿಕಿತ್ಸೆ ಫಲಿಸದೆ ರಘುವೀರ್ ಅವರು ಮೇ 8, 2014ರಲ್ಲಿ ಮರಣವನ್ನು ಹೊಂದುತ್ತಾರೆ. ಸಿನಿಮಾದಲ್ಲಿ ದುರಂತ ನಾಯಕನ ಪಾತ್ರವನ್ನು ಮಾಡಿದಂತಹ ರಘುವೀರ್ ಅವರು ತಮ್ಮ ಸ್ವಂತ ಜೀವನದಲ್ಲೂ ಸಹ ದುರಂತ ನಾಯಕನಾಗಿ ಬಿಡುತ್ತಾರೆ. ಈ ಮಾಹಿತಿ ಎಲ್ಲರಿಗೂ ಇಷ್ಟವಾಗಿದೆ ಅನ್ಕೊಂತೀನಿ. ಮರಿದಿನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ನಲ್ಲಿ ತಿಳಿಸಿ. ಥ್ಯಾಂಕ್ ಯು.